ಆರೋಪಿಗಳ ಹೇಳಿಕೆ ವಿಡಿಯೋನ ಈಗ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರನ್ನೇ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಸೊ ಒಬ್ಬೊಬ್ಬರೇ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಒಬ್ಬ ಆರೋಪಿ ಕೊಟ್ಟಂತ ಹೇಳಿಕೆ ಇನ್ನೊಬ್ಬರಿಗೆ ಇನ್ಫ್ಲೂಯೆನ್ಸ್ ಆಗಿ ಅದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದು ಬೇಡ. ಎಲ್ಲರದ್ದು ಸ್ಟ್ಯಾಂಡ್ ಒಂದೇ ಆಗೋದು ಬೇಡ. ಕ್ಲಿಯರ್ ಆಗಿ ಅಲ್ಲಿ ಏನು ನಡೀತು ಅನ್ನುವಂಥದ್ದನ್ನು ಎಲ್ಲರೂ ಹೇಳಿಕೆಗಳನ್ನು ಪಡ್ಕೊಂಡ ನಂತರ ಒಂದು ಸ್ಟ್ಯಾಂಡಿಗೆ ಬರ್ತಾರೆ. ಅವಾಗ ಹೇಳ್ತಾರೆ, ನೀನು ಕರೆಕ್ಟಾಗಿ ಹೇಳಿದೆ, ನೀನು ಕರೆಕ್ಟಾಗಿ ಹೇಳಿದ್ಯಾ ಅಂತೇಳಿ. ಅವಾಗ ಬಾಯಿ ಬಿಡಿಸೋಕೆ ಸರಿ ಆಗುತ್ತೆ, ಪೊಲೀಸರ ಭಾಷೆಯಲ್ಲಿ ಹೇಳೋದಾದರೆ. ಸೊ ಹಾಗಾಗಿ ಒಬ್ಬೊಬ್ಬರನ್ನೇ ಕರೆದುಕೊಂಡು ಹೋಗಿ, ಅದಕ್ಕೆ ಅಲ್ಲಿ ಮಾತನಾಡಬೇಕಾದ್ರೆ ಅವ್ರನ್ನ ದೂರ ಸರಿಸಿದ ಇದೇ ಕಾರಣಕ್ಕೆ. ಅಣ್ಣ ನಾನು ಹಿಂಗೆ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಬಂದುಬಿಟ್ರೆ ಇವರು ನೆಕ್ಸ್ಟ್ ಅದನ್ನೇ ಹೇಳಿಕೆ ಕೊಡ್ತಾರೆ, ಒಂದೇ ರೀತಿಯಲ್ಲಿ ಆಗ್ಬಿಟ್ರೆ. ಸೊ ಅದನ್ನು ತನಿಖೆಯ ದಿಕ್ಕನ್ನು ತಪ್ಪಿಸಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ನೋಡಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಥಳ ಮಹಜರನ್ನು ಮಾಡ್ತಾ ಇದ್ರೆ ಯಾವ ಜಾಗದಲ್ಲಿ ಹೇಗೆ ಅಂಥೇಳಿ, ಎಲ್ಲಿ ಕೂರಿಸಿದ್ರು, ಎಲ್ಲಿ ಕಟ್ಟಿ ಹಾಕಿದ್ರು, ಕಟ್ಟಿ ಹಾಕಿದಂಥ ದಾರ ಯಾವುದು, ಆ ಹಗ್ಗ ಯಾವುದು ಬಳಕೆ ಮಾಡ್ಕೊಂಡಿದ್ರು, ಹೊಡೆದಿರುವಂಥ ಪಟ್ಟಿ ಯಾವುದಿತ್ತು, ಅದಕ್ಕೆ ಬಳಕೆ ಮಾಡಿರುವಂಥ ವಸ್ತುಗಳಲ್ಲಿತ್ತು, ಬಾಡಿನೇ ಎಲ್ಲೋ ಹೋಗಿ ಬಿಸಾಕಿದ್ದಾರೆ ಅಂದಮೇಲೆ ಅದನ್ನು ಎಲ್ಲಾದರೂ ಬಿಸಾಕಿರುವಂಥ ಜಾಗ ಯಾವುದು, ಇವೆಲ್ಲವೂ ಕೂಡ ಅತಿ ಮುಖ್ಯವಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಹೇಗೆ ನಡೀತಾ ಇದೆ ಈಗ ಸ್ಥಳ ಮಹಜರು? ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಪಟ್ಟಣಗೆರೆಯ ವಿನಯ್ನ ಶೆಡ್ಗೆ ಕರೆತಂದು ಇಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಲಾಗ್ತಿದೆ. ಮೊದಲಿಗೆ ಆರಂಭದಲ್ಲಿ ಶನಿವಾರ 11 ಗಂಟೆ ವೇಳೆಗೆ ಚಿತ್ರದುರ್ಗದಿಂದ ಕರೆತಂದಂತಹ ಸಂದರ್ಭದಲ್ಲಿ ಇದೇ ಪಟ್ಟಣಗೆರೆಯ ಈ ಒಂದು ವಿನಯ್ನ ಶೆಡ್ ಏನಿತ್ತು, ಈ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಇರಿಸಲಾಗಿತ್ತು. ಅದಾದ ಬಳಿಕ ಎಲ್ಲರೂ ಕೂಡ ಹಲ್ಲೆಯನ್ನ ನಡೆಸಿದ್ರು. ಸುಮಾರು 5:30, 6 ಗಂಟೆ ಸುಮಾರಿಗೆ ದರ್ಶನ್ ಕೂಡ ಬಂದಿದ್ರು, ಅವರು ಕೂಡ ಮನ್ಸೋ ಹಲ್ಲೆಯನ್ನ ನಡೆಸಿದ್ರು. ಅದಾದ ಬಳಿಕ ಪವಿತ್ರ ಗೌಡ ಕೂಡ ಚಪ್ಪಲಿಯಲ್ಲಿ ಈತನಿಗೆ ಹೊಡೆಯುವ ಕೆಲಸವನ್ನ ಮಾಡಿದ್ರು. ಯಾವಾಗ ಇವರಿಬ್ರು ಇಲ್ಲಿಂದ ಹೊರಟ್ರು, ಸುಮಾರು 6:30 ಸುಮಾರಿಗೆ ದರ್ಶನ್, ಪವಿತ್ರ ಗೌಡ ಈ ಒಂದು ಶೆಡ್ ನಿಂದ ಹೊರಡ್ತಾರೆ. ಅದಾದ ಬಳಿಕ ಮತ್ತೆ ಇಲ್ಲಿದ್ದಂತಹ ಗ್ಯಾಂಗು, ಅದು ಪವನ್, ಕಾರ್ತಿಕ್, ಪ್ರದೋಷ್, ಇವರೆಲ್ಲರೂ ಕೂಡ ಸೇರಿ ಹಲ್ಲೆಯನ್ನ ನಡೆಸ್ತಾರೆ. 6:30, 7 ಗಂಟೆಯ ಸುಮಾರಿಗೆ ಇಲ್ಲೇ ಸಾವನ್ನಪ್ಪಿರ್ತಾನೆ. ಇದೀಗ ಈ ಸ್ಪಾಟ್ಗೆ ಕರೆತಂದು ಮಹಜರನ್ನ ಮಾಡ್ಲಾಗ್ತಿದೆ. ಮಹಜರ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಷ್ಟೊತ್ತಿಗೆ ಈತನನ್ನ ಇಲ್ಲಿ ಕರ್ತಾರಲಾಯ್ತು ರೇಣುಕಾ ಪ್ರಸಾದ್ನನ್ನ, ಆತ ಯಾವ ಜಾಗದಲ್ಲಿ ಕುಳ್ತಿದ್ನ, ನಿಂತಿದ್ನ, ಮತ್ತೆ ಆತನ ಸ್ಥಿತಿ ಹೇಗಿತ್ತು, ಮತ್ತೆ ನೀವು ಆತನ ಮೇಲೆ ಹಲ್ಲೆಯನ್ನ ನಡೆಸಂತಹ ಸಂದರ್ಭದಲ್ಲಿ ಆತ ಯಾವ ದಿಕ್ಕಿಗಿದ್ದ, ಆತ ಕುಳ್ತಿದ್ನ, ಅಥವಾ ಆತನಿಗೆ ಹಲ್ಲೆಯನ್ನ ಆದಂತಹ ಬಳಿಕ ಆತ ಸಾವನ್ನಪ್ಪಿರ್ತಾನೆ, ಆತ ಯಾವ ದಿಕ್ಕಿಗೆ ಬಿತ್ತಿದ್ದ, ಆತನ ತಲೆ ಪೂರ್ವ ದಿಕ್ಕಿಗಿದ್ದ, ಪಶ್ಚಿಮ ದಿಕ್ಕಿಗಿದ್ದ, ಆತನ ಕೈಕಾಲುಗಳು ಯಾವ ದಿಕ್ಕಿಗಿದ್ವು, ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಸಂಪೂರ್ಣವಾಗಿ ಇದೀಗ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸಲಾಗ್ತಿದೆ. ಅದ್ರ ಜೊತೆಗೆ ಇವರು ಇಲ್ಲಿ ಬಳಸಿದಂತಹ ಆ ಕಬ್ಬಿಣದ ರಾಡ್ ಇರ್ಬೋದು, ಅಥವಾ ಬೇರೆ ಬೇರೆ ಆಯುಧಗಳಿಂದ ಹಲ್ಲೆ ನಡೆಸಂತಹದ್ದಿರ್ಬೋದು, ಈ ಎಲ್ಲಾ ಫುಟ್ ಪ್ರಿಂಟ್ ಗಳನ್ನ ತೆಗೆದುಕೊಳ್ಳೋದಿರ್ಬೋದು, ಈ ಎಲ್ಲಾ ಕೆಲಸಗಳನ್ನ ಇದೀಗ ಪೊಲೀಸರು ಹಾಗೆ ಫಾರೆನ್ಸಿಕ್ ವಿಧಾನ ತಜ್ಞರು ಇಲ್ಲಿ ನೆರವೇರಿಸಿದ್ದಾರೆ. ಇದು ಇನ್ನೊಂದು ಅರ್ಧ ಗಂಟೆಗಳ ಸಮಯ ಹಿಡಿಯಬಹುದು ಅವರು. ಹೀಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಒಬ್ಬೊಬ್ಬರನ್ನೇ ಕರೆದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸುವ ಕೆಲಸವನ್ನ ಮಾಡ್ಲಾಗ್ತಿದೆ. ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡ್ಕೊಳ್ಳಲಾಗ್ತಿದೆ. ಆರೋಪಿಗಳನ್ನ ಕರೀತಾರೆ, ಕರೆದು ನೀವು ಆತ ಎಲ್ಲಿದ್ದ, ಯಾವ ಕೆಲಸ, ಹೇಗೆ ಆ ಸ್ಥಿತಿಯಲ್ಲಿ ಹೇಗಿದ್ದ, ಹೇಗೆ ಹಲ್ಲೆಯನ್ನ ನಡೆಸಿದ್ರೆ, ನೀವು ಯಾವ ಜಾಗಕ್ಕೆ ಹಲ್ಲೆಯನ್ನ ನಡೆಸಿದ್ರೆ, ಶವ ಎಲ್ಲಿ ಬಿದ್ದಿತ್ತು, ಈ ನಿಟ್ಟಿನಲ್ಲಿ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. 13 ಆರೋಪಿಗಳನ್ನ ಇರಿಸಿ ಒಬ್ಬೊಬ್ಬರನ್ನಾಗಿನೇ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೇಳಿಕೆಯನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರ್ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ಒಬ್ಬೊಬ್ಬ ಆರೋಪಿಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಹೊಡೆದ್ರಿ, ಯಾವ ಜಾಗದಲ್ಲಿ ಕರ್ಕೊಂಡು ಬಂದಿದ್ರಿ, ಎಲ್ಲಿ ನಿಲ್ಲಿಸಿದ್ರಿ, ಏನಾಯ್ತಲ್ಲಿ, ಎಲ್ಲ ವಿವರಣೆಯನ್ನು ಪಡ್ಕೊಳ್ತಾರೆ. ಎಲ್ಲವೂ ಕೂಡ ಟ್ಯಾಲಿ ಆಗಬೇಕಾಗತ್ತೆ. ಅದಕ್ಕೇ ಒಬ್ಬೊಬ್ಬರನ್ನ ಸಪರೇಟ್ ಆಗಿಯೇ ಅಲ್ಲಿ ಸ್ಥಳ ಮಹಜರನ್ನು ಮಾಡಿಸ್ಕೊಳ್ತಾ ಇರೋದು. ಅಲ್ಲೇನಾದರೂ ಒಂಚೂರು ವ್ಯತ್ಯಾಸ ಕಂಡು ಬಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿನೇ ಒಬ್ಬೊಬ್ಬರನ್ನೇ ಹೋಗಿ ವಿಚಾರಣೆಯನ್ನು ಮಾಡ್ತಾ ಇರೋದು, ಒಬ್ಬೊಬ್ಬರಿಂದನೇ ಸ್ಥಳ ಮಹಜರನ್ನು ಮಾಡಿಕೊಳ್ತಾ ಇರೋದು. ಮತ್ತು ಆ ಎಲ್ಲ ಆರೋಪಿಗಳಿಗೂ ಕೂಡ ಮಾತನಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಮಾತನಾಡ್ತಾ ನಿಂತಿದ್ರು, ಆ ಸಂದರ್ಭದಲ್ಲಿ ಪೊಲೀಸರು ಹೋಗಿ ಅವ್ರನ್ನ ದೂರ ಸರಿಸ್ತಾರೆ.